ಕೋರ್ಟ್ನವರು ಸ್ಟೇ ಕೊಟ್ಟಿರೋದ್ರಿಂದ 56%ಗೆ ವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ ಶೇಕಡ 20% ಹುದ್ದೆಗಳನ್ನು, ಆಮೇಲೆ ನಾವು ಇದರಲ್ಲಿ ಹೇಳಿದ್ದೀವಿ, ಆಕ್ಟ್ನಲ್ಲಿ ಹೇಳಿದ್ದೀವಿ, ಸಿನಲ್ಲಿ 5% ಅಂತ ಹೇಳಿದ್ದೀವಿ. ಆ ಸಿಗೆ ಲಭ್ಯವಾಗ್ತಕ್ಕಂಥ ಹುದ್ದೆಗಳಿದಾವಲ್ಲ, ಆ 50%ರಲ್ಲಿ ಅಲ್ಲ, ಸಿನಲ್ಲಿ ಎಷ್ಟು ಹುದ್ದೆಗಳು ಸಿಗ್ತವೆ ಅದರಲ್ಲಿ 20% 59 ಜಾತಿಗಳಿಗೆ, 59 ಅಲೆಮಾರಿ ಜಾತಿಗಳಿಗೆ 20% ಸಿ ವರ್ಗಕ್ಕೆ ಎಷ್ಟು ಬರ್ತದೆ ಅದರಲ್ಲಿ 20%. ಅಲ್ಲ 20 ಸುಮಾರು 59 ಅಲೆಮಾರಿ ಜಾತಿಗಳಿಗೆ ಮೀಸಲಾಗಿರತಕ್ಕದ್ದು ಅಂತಲೂ ತೀರ್ಮಾನ ಮಾಡಿದ್ದೀವಿ. ಅದು ನಮ್ಮ ಆ್ಯಕ್ಟ್ನಲ್ಲೇ ಹೇಳಿತ್ತು, ಅದನ್ನು ರೀಟ್ರೇಟ್ ಮಾಡಿದ್ದೀವಿ. ಏನು ಪ್ರಶ್ನೆ ಕೇಳಬೇಕಾ? ರಿಪೀಟ್ ಮಾಡಿ. ಸಿಗೆ ಸಿ ಕ್ಯಾಟಗರಿಗೆ ಎಷ್ಟು ಬರ್ತದೆ 5% ಅಂತ ಹೇಳಿತ್ತು. ಅದರಲ್ಲಿ ಸಿಗೆ 5% ಅಂತ ಹೇಳಿತ್ತು. 5% ಒಳಗಡೆ ಸುಮಾರು 20% 59 ಜಾತಿಗಳು ಅಲೆಮಾರಿ ಜಾತಿಗಳಿದಾವಲ್ಲ ಅವ್ರಿಗೆ ಮೀಸಲಿಡ್ತಕ್ಕಂಥದ್ದು ಮಾಡಿರೋದು 5, ಈಗ 4.5. ಅದರಲ್ಲಿ ಒಂದು ಪೋಸ್ಟು ಕಡ್ಡಾಯ ಅಲೆಮಾರಿಗಳು 59 ಕ್ಯಾಸ್ಟ್ಗೆ. ಓವರಾಲ್ 20%. ಅವ್ರು ಇಲ್ಲದೇ ಇದ್ರೆ ನೆಕ್ಸ್ಟ್ ಅದೇ ಕ್ಯಾಟಗರಿಗೆ ಅದನ್ನು. I hope that I made myself very clear on this. ಅಲ್ಲ, ನಿಮ್ಗೇನಾದ್ರು ಗೊಂದಲ ಇದೆಯಾ? ಗೊಂದಲ ಇಲ್ಲ ಅಂತಂದ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದೆಯಲ್ಲ ನೀನು. ಈಗ ನಾವೆಲ್ಲ ಬಂದಿರೋದೇ ಸಂಭ್ರಮ ಅಲ್ವಾ? ಸಂಭ್ರಮ ಅಂದ್ರೆ ಏನು? ನೋಡೋ ದೃಷ್ಟಿ ಸರಿ ಇಲ್ಲ ಅನ್ನೋ ಕಾರಣ. ಆಗ ನಾವು ಸರಿಯಾಗಿಲ್ವ? ನಮ್ಮ ಪ್ರಕಾರ ನಾವು ಸರಿ ಇದ್ದೀವಿ, ನಿಮ್ಮ ಪ್ರಕಾರ ಸರಿ ಇಲ್ಲ. ನಾವೆಲ್ಲ ಖುಷಿಯಾಗೇ ಇದ್ದೀವಿ, ಸಂಭ್ರಮಿಸ್ತಾ ಇದ್ದೀವಿ. ಮುಂಬೈ ಇಂಡಿಯನು ಮಿಸರಬಲ್ ಸೋತೋಗ್ಬಿಟ್ರು. ಕಾಯ್ದಿಲ್ಲ. Anticipation. Recruitment will start. Recruitment immediately will start. What if the court verdict is different? ಅದಕ್ಕೆ 6% ಹಂಗೆ ಇಟ್ಟಿದ್ದೀವಲ್ಲ ಬ್ಯಾಕ್ಲಾಗ್. 6% ಬ್ಯಾಕ್ಲಾಗ್ ಇಟ್ಟಿದ್ದೀವಲ್ರಿ. ಪೋಸ್ಟ್ ಒಂದು ಇನ್ನೇನಾದ್ರು ಹೇಳಾಗಿದ್ರೆ ಹೇಳ ಮಾದೇವಪ್ಪ, ನೀನು ಸಮಾಜ ಕಲ್ಯಾಣ ಸಚಿವ. ಈ ಪೋಸ್ಟ್ ಫಿಗರ್ಸ್ ಒಂದು ಹೇಳ್ಬಿಡಿ. 56,430. ಇದೊಂದು ಹೇಳ್ಬಿಡಿ. ಎಲ್ಲ ಇಲ್ಲಿ 27 ಫೆಬ್ರವರಿನಲ್ಲಿ ನೋಟಿಫಿಕೇಶನ್ ಮಾಡಿದ್ದೆಲ್ಲ ಈಗ ಮತ್ತೆ ನಾವು ಅದನ್ನ ವಿತ್ಡ್ರಾ ಮಾಡಿ ಅದನ್ನ ಹೇಳಿದೆ ನಾನು. ಹೇಳಿದೆ ರೋಸ್ಟರ್ ಅಳವಡಿಸ್ಕೊಂಡು CET ಅವರು ವಿತೌಟ್ ಮಾದೇವಪ್ಪ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ವಿಲ್ ಕಂಟಿನ್ಯೂ. 56,432.
NCC itself. When are you going to fill the remaining posts? ಸಿ ನಾವು ನೋಡ್ರಿ ಬಿಕಾಸ್ ಆಫ್ ದಿಸ್ ಇಂಟರ್ನಲ್ ರಿಸರ್ವೇಷನ್ ಸ್ವಲ್ಪ ನಿಧಾನ ಆಯಿತು. ಅದರ್ವೈಸ್ ನಾವು ಎಲ್ಲನೂ ಭರ್ತಿ ಮಾಡ್ತೀವಿ ಅಂತ ಹೇಳಿರೋದು, ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ. ಹಾಂ ಪ್ರೊಸೆಸ್ ಸ್ಟಾರ್ಟ್ ಆಗಿದೆಯಪ್ಪ ನೀನು ಈಗ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಅಂತಂತೂ ನೆಕ್ಸ್ಟ್ ಇಯರು ಇನ್ನೂ ಜಾಸ್ತಿ ಮಾಡ್ತೀವಿ, ಅದ್ರ ವರ್ಷ ಇನ್ನೂ ಜಾಸ್ತಿ ಮಾಡ್ತೀವಿ. ನಾವು ಈಗ ಇನ್ನೂ 3 ವರ್ಷ ತುಂಬೇ ಇಲ್ಲ ನಮ್ದು ಇನ್ನು. ಆಯ್ತಲ್ಲ, ಈ ಡಿಸಿಷನ್ ಆಯ್ತಲ್ಲ. ಈಗ ಡಿಸಿಷನ್ ಆಯ್ತಲ್ಲ, ಈಗ ಇಲ್ಲಿಂದ ಶುರು ಮಾಡ್ತೀವಿ You have ಅಂತಂತ. taken care more than what they were requesting. No, that doesn't matter. This will answer all their doubtful questions. ಆಮೇಲೆ ನಮ್ಮ ಪಕ್ಷದ ನಿಲುವು ಸಮಪಾಲು ಸಮಬಾಳು ಅಂತಕ್ಕಂಥದ್ದು. ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ, ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ. ಯಾರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರನೇ ಸ್ವಲ್ಪ ವಿಳಂಬ ಆಯಿತು. ವಿಳಂಬ ಆದರೂ ಕೂಡ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿದ್ದೀವಿ. ಒಳ ಮೀಸಲಾತಿ ಸಮಸ್ಯೆ ಇದೆಯಲ್ಲ, ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕೊಟ್ಟ ಮಾತು ಉಳಿಸ್ಕೊಂಡಿದ್ದೀವಿ. ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ. ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒಪ್ಕೊಳ್ತೇವೆ. ಯಾಕಂದರೆ ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಕ್ಕೂರಲಿಂದ ಒಪ್ಕೊಂಡಿರೋದರಿಂದ ದಲಿತ ಸಂಘಟನೆಗಳು ಕೂಡ ಒಪ್ಕೊಳ್ತವೆ ಅಂತಕ್ಕಂಥ ವಿಷಯ. ನಮ್ಮ ಸರ್ಕಾರ 17+7% ಮಾಡಲಿಕ್ಕೆ ಬದ್ಧವಾಗಿದೆ. 17 SC 7 ST 24% ಮಾಡಲಿಕ್ಕೆ ಬದ್ಧವಾಗಿದೆ. ಮತ್ತು ಈಗ ನಾವು SCಗೆ 17% ಕೊಡಲಿಕ್ಕೆ ಬದ್ಧವಾಗಿದ್ದೇವೆ. ಕೋರ್ಟು ಒಂದು ವೇಳೆ 17% ಅಂತ ನಮ್ಮ ಪರವಾಗಿ ತೀರ್ಪು ಬಂದರೆ, ಬ್ಯಾಕ್ಲಾಗ್ ಅಂತ 665 ಅಂತ ಮಾಡಿದ್ದೀವಲ್ಲ, ಅದನ್ನು 6% ಬ್ಯಾಕ್ಲಾಗ್ ಅಂತ ತೀರ್ಮಾನ ಮಾಡ್ತೀವಿ. 3 ಮಾಡೋದು. ಒಟ್ಟು 24%ಗೆ ಬದ್ಧವಾಗಿದ್ದೀವಿ. 17%ಗೆ SCಗೆ ಬದ್ಧವಾಗಿದ್ದೀವಿ. 7%ಗೆ STಗೆ ಬದ್ಧವಾಗಿದ್ದೀವಿ.